ನೀನ್ ಎಷ್ಟು ಜನಕ್ಕೆ ಸ್ಲ್ಯಾಮ್ ಬುಕ್ ಬರ್ಕೊಟ್ಟಿದ್ಯಾ? ಸುಮಾರು ಜನಕ್ಕೆ. ನಾನು ಒಂದು 15ರಿಂದ 20 ಸ್ಲ್ಯಾಮ್ ಬುಕ್ ಫಿಲ್ ಮಾಡಿದ್ದೀನಿ. ಸಖತ್ ಮಜಾ ಇರುತ್ತಲ್ವಾ? ಆದರೂ ತುಂಬ ಟ್ರಿಕ್ಕಿ ಕಣೆ. ಅದರಲ್ಲಿ ನೀವು ಪ್ರೀತಿಸೋ ವ್ಯಕ್ತಿ ಯಾರು ಅಂತೆಲ್ಲ ಬರ್ದಿರುತ್ತೆ. ಕರೆಕ್ಟ್. ಅದೆಲ್ಲ ನಮ್ಮ ಸೀಕ್ರೆಟ್ ತಾನೇ, ಹೇಗೆ ಹೇಳೋದು? ನಾನು ಅಪ್ಪ ಅಂತ ಬರಿತಾ ಇದ್ದೆ. ಅಪ್ಪನ? ಅಪ್ಪನೇ. ನೀನೇನು ಬರಿತಾ ಇದ್ದೆ? ನಾನು ಯಾಕೆ ಹೇಳಿ, ಹೇಳಿದ್ನಲ್ಲ ಸೀಕ್ರೆಟ್ ಅಂತ. ನಿನ್ನ ರಮ್ಯಾ, ನಿಂಗೇನು ಅನ್ಸುತ್ತೆ? ನಿಜ ಹೇಳು, ನಂಗೋಸ್ಕರ ಹೇಳಬಾರ್ದು. ಅವರು ಸ್ಲ್ಯಾಮ್ ಬುಕ್ ಫಿಲ್ ಮಾಡ್ತಾರೆ ಅಂತ್ಯಾ? ದೇವ್ರೆ, ಏನಾಯ್ತು ಈ ಹುಡುಗಿಗೆ? ರಮ್ಯಾ, ಮಾಡ್ತಾರೆ ಕಣೆ, ಒಳ್ಳೆ ಚಿಕ್ಕ ಮಕ್ಳು ಥರ ಕೇಳಿದ್ನೆ ಕೇಳಬೇಡ. ಹಾಗಲ್ಲ ರಮ್ಯಾ, ಅವ್ರ ಬಗ್ಗೆ ತಿಳ್ಕೊಳಕ್ ನಂಗೆ ಇರೋ ದಾರಿ ಅಂದರೆ ಇದು ಒಂದೇ. ಅವ್ರ ಹತ್ರ ಮಾತಾಡೋಕ್ಕೆ ಎಷ್ಟು ಚೆನ್ನಾಗಿ ಕಾಯ್ತಿರ್ತಾರೆ ಗೊತ್ತಾ? ಎಷ್ಟು ದೊಡ್ಡ ವ್ಯಕ್ತಿ ಅವರು. ಏಯ್ ಇರು ಇರು, ಅವರು ದೊಡ್ಡ ವ್ಯಕ್ತಿ ಮಾತ್ರ ಅಲ್ಲ, ನಿಂಗಿಂತ ದೊಡ್ಡವರು ಕಣೆ. ಅವ್ರ ವಯಸ್ಸೆಷ್ಟು? ಅವರು ನಿನ್ಗಿಂತ 25 ವರ್ಷ ದೊಡ್ಡವರು. ಇರ್ಲಿ ಬಿಡು. ಇರ್ಲಿ ಬಿಡುನಾ? ತಲೆ ಕೆಟ್ಟಿದ್ಯಾ ನಿನ್ಗೆ? ವಯಸ್ಸು ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಅವ್ರ ಫೇವ್ರೆಟ್ ಫುಡ್ ಏನಿರ್ಬೋದು? ಅವ್ರ ಪಾರ್ಟಿಗೆ ಕರ್ಕೊಂಡು ಹೋದಾಗ್ಲೂ ಕೇಳಕ್ಕಾಗ್ಲಿಲ್ಲ. ಆದ್ರೆ ಅವ್ರಿಗೆ ಮನೆ ಊಟ ಅಂದ್ರೆ ತುಂಬಾ ಇಷ್ಟ ಅಂತ ಗೊತ್ತು. ಅದು ಬಿಟ್ರೆ ಅವ್ರ ಬಗ್ಗೆ ನಂಗೆ ಬೇರೆ ಏನೂ ಗೊತ್ತಿಲ್ಲ. ಸ್ಲ್ಯಾಮ್ ಬುಕ್ ಬರ್ಕೊಟ್ರೆ ಅವ್ರ ಫೇವ್ರೆಟ್ ಕಲರ್, ಅವ್ರ ಫೇವ್ರೆಟ್ ಪ್ಲೇಸ್ ಎಲ್ಲ ಗೊತ್ತಾಗತ್ತೆ. ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದಿದೆ. ಏನು? ಅವ್ರಿಗೆ ಮದುವೆ ಆಗಿದ್ಯಾ? ಬುಕ್ಕಲ್ಲಿ ಮ್ಯಾರಿಟಲ್ ಸ್ಟೇಟಸ್ಗೆ ಏನು ಬರೀತಾರೋ ನೋಡಬೇಕು. ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಮದುವೆ ಆಗಿದೆಯೋ ಇಲ್ವೋ ಅಂತ. ನಡಿ ಹೋಗೋಣ. ಪುಷ್ಪ, ಅಂಗಡಿ ಬಿಗಿದ್ಕೆ ಎಲ್ಲೇ? ಸೊಂಟದಲ್ಲಿ ಸಿಕ್ಕಿಸ್ಕೊಂಡಿದ್ದೀನಿ. ಇಲ್ಲಿ ಯಾಕೆ ಇಟ್ಕೊಳ್ಳೋದೆ? ಅಯ್ಯೋ ರೀ, ಅಲ್ಲಿ ಟೇಬಲ್ ಮೇಲೆ ಇರ್ಬೇಕು ನೋಡ್ರಿ. ಅಪ್ಪ ಇಲ್ಲೇ ಇದೆ. ಥ್ಯಾಂಕ್ ಯು ಬಂಗಾರ. ಅಮ್ಮ ಮುಟ್ಬೇಡ, ಹೋಗಿ. ಪುಷ್ಪ, ನನ್ನ ಖರ್ಚಿಪ್ಪಲ್ಲೇ
ಈಗ ನಾನು ಎದ್ದು ಬಂದು ಹುಡುಕಿ ಆ ಖರ್ಚನ್ನ ನಿಮ್ಮ ಎದೆ ಮೇಲೆ ಪಿನ್ ಹಾಕ್ತೀನಿ ಸರಿನಾ? ಅದೇ ಅಂಗನವಾಡಿಲಿ ಹಾಕ್ತಾರಲ್ಲ ಹಂಗೆ. ಹೋಗ್ರಿ. ಅನು ಬೇಗ ರೆಡಿ ಆಗು. ನಿಮ್ಮಮ್ಮ ಚಂಡಿ ಚಾಮುಂಡಿ ಆಗ್ಬಿಟ್ಟವಳೆ. ನಾನೇನ್ ಸುಮ್ಮನೆ ಕೂತಿದ್ರೆ ಕೆಲಸ ಮಾಡ್ತಾ ಇಲ್ವಾ? ಆಯ್ತು ಮಾಡು. ಅನು ಏನ್ ಆಟ ಆಡ್ತಿದ್ಯಾ? ಹೋಗಿ ಡಬ್ಬೆ ರೆಡಿ ಮಾಡ್ಕೋ. ಇನ್ನು 3 ದಿನಕ್ಕೆ ಆಗುತ್ತೆ. ಇದೇನೆ 1 ವರ್ಷದ ಹಪ್ಪಳ ಸಂಡಿಗೆನೆಲ್ಲ ಈ ತರ ಪ್ಯಾಕ್ ಮಾಡ್ತಾ ಕೂತಿದ್ಯಾ? ಎಲ್ಲಿ ತೊಗೊಂಡೋಗ್ತಿದ್ಯಾ? ನಿಮ್ ಬುದ್ಧಿಗೆ ಇಷ್ಟು. ಇದು 1 ವರ್ಷ ಆದ್ರೂ ಎಲ್ಲ ಚೆನ್ನಾಗೇ ಇರುತ್ತೆ. ಅನು ನಿಮ್ಮ ಅಪ್ಪನಿಗೂ ಡಬ್ಬೆ ಕೊಡಮ್ಮ. ರೀ ಏನು ಬಿಟ್ಟಂಗ ಹಂಗೆ ನೋಡ್ತಾ ನಿಂತಿದ್ದೀರಾ? ಅಂಗಡಿಗೆ ಹೋಗಲ್ವಾ? ಹೊರಟೆ. ಥ್ಯಾಂಕ್ ಯು ಬಂಗಾರ. ಬಾಯ್. ಬಾಯ್ ಕಂದ. ಬರ್ತೀನಿ ಕಣೆ. ಬಾಯ್. ಬಾಯ್, ನಾನು ಬರ್ತೀನಿ. ಹ್ಞೂನಮ್ಮ. ಪುಷ್ಪ ಅನು ನಿಂತ್ಕೋ. ಏನ್ ರಮ್ಯಾ? ಎಲ್ಲ ನೆನ್ಪಿದೆ ತಾನೆ? ಅದೆಲ್ಲ ಕಣೆ, ಆರ್ಯ ಸರ್ಗೆ ಮದ್ವೆ ಆಗಿದ್ಯಾ ಇಲ್ವಾ ಅಂತ ತಿಳ್ಕೊಳ್ಳೋದು. ಓ ಅದಾ? ಹೇಗೆ ಮರೆಯಕ್ಕಾಗತ್ತೆ? ಇವತ್ತು ಅವ್ರಿಗೆ ಮದುವೆ ಆಗಿದ್ಯೋ ಇಲ್ವೋ ಅಂತ ಪಕ್ಕ ಕನ್ಫರ್ಮ್ ಮಾಡ್ಕೋತೀನಿ. ಸೂಪರ್, ಆಲ್ ದ ಬೆಸ್ಟ್. ಬಾಯ್. ಸಾಲದಲ್ಲಿ ಹೊಡೆದ್ರೆ ದುಡ್ಡಿಗೆ ನನ್ನ ಕಾಲಿಗೆ ಬಂದು ಬೀಳ್ತಾನೆ ಅಂದ್ಕೊಂಡಿದ್ದೆ. ಬಡ್ಡಿ ಮಗ ಸಿರಿಮನೆ. ಏನು ಅಷ್ಟೊಂದು ಸ್ವಾಭಿಮಾನಿ ನಾವು? ರಜನಿ ರಜನಿ ತೊಂದರೆ ಮಾಡದ್ನಾ? ಅಯ್ಯೋ ಹಾಗೆಲ್ಲ ಏನಿಲ್ಲ, ಬನ್ನಿ. ಸಕ್ಕರೆ ಏನಾದ್ರು ಬೇಕಾ? ಅಯ್ಯೋ ರಜನಿಯವರೇ, ಒಳ್ಳೆ ಶಕುನಾನೇ ನೋಡಿದ್ರಿ. ನಿಮ್ಮ ಅಣ್ಣ ಎಷ್ಟು ಒಳ್ಳೆಯವರು. ಅನುಗೋಸ್ಕರ ನಮಗೋಸ್ಕರ ಎಷ್ಟು ಒಳ್ಳೇದು ಮಾಡಬೇಕು ಅಂತಿದ್ದಾರೆ. ಆದರೆ ನಮ್ಮನೆಯವರೇ ಅಡ್ಗಾಲು. ಹೌದು, ಮತ್ತೆ ಏನೋ ಅನು ಚೆನ್ನಾಗಿರ್ಲಿ ಅಂತ ನಮಗೆ ಆಸೆ. ಆದರೆ ಅದೃಷ್ಟ ಯಾರಿಗಿದೆಯೋ ಏನೋ. ಇದ್ಯಾಕೆ ರಜನಿ ಹಿಂಗಂತಿದ್ದೀರಾ? ಅನು ಅದೃಷ್ಟವಂತನೇ. ನಿಮ್ಮ ಸಂಪತ್ ಜೊತೆಲೆ ಅವಳು ಮದುವೆ ಆಗೋದು. ಮತ್ತೆ ನಿಮ್ಮ ಯಜಮಾನರನ್ನ ಹೇಗೆ ಒಪ್ಪಿಸ್ತೀರಾ? ಅದಕ್ಕೊಂದು ಕಿಲಾಡಿ ಐಡಿಯಾ ಮಾಡಿದ್ದೀನಿ.